ಧರ್ಮಗಳನ್ನ ಒಂದು ಮೆನ್ಷನ್ ಮಾಡಿದ್ದಾರೆ. ಆ ಒಂದು 6ನೇ ಒಂದು ಕ್ರಮ ಸಂಖ್ಯೆಯಲ್ಲಿ ಬೌದ್ಧ ಧಮ್ಮ ಅಂತ ಇದೆ. ಏನು 1990ರಲ್ಲಿ ಏನು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಆಗಿನ ಪ್ರಧಾನಿ ವಿ.ಪಿ. ಸಿಂಗ್ ಅವರ ನೇತೃತ್ವದ ಭಾರತ ಸರ್ಕಾರದ ಸಂದರ್ಭದಲ್ಲಿ ಅವಾಗ ಏನಾಯ್ತು, ಭಾರತ ದೇಶದಲ್ಲಿ ನೆಲೆಸಿದಂತ ಹುಟ್ಟಿದಂತ ಧರ್ಮವನ್ನ ಅಂದ್ರೆ ಬೌದ್ಧ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಸಿಖ್ ಧರ್ಮ ಆಗಿರ್ಬೋದು, ಜೈನ್ ಧರ್ಮ ಆಗಿರ್ಬೋದು, ಈ ಧರ್ಮದಲ್ಲಿ ಇರ್ತಕ್ಕಂಥ ಹಿಂದೂ ಧರ್ಮದಲ್ಲಿದ್ದು ಬೇರೆ ಒಂದು ಧರ್ಮದ ಕನ್ವರ್ಟ್ ಆದ್ರೆ ಮೀಸಲಾತಿ ಅಂದ್ರೆ ಏನು ಶೆಡ್ಯೂಲ್ ಕ್ಯಾಸ್ಟ್ ಸಿಗ್ತಕ್ಕಂಥ, ಶೆಡ್ಯೂಲ್ ಟ್ರೈಬ್ ಸಿಗ್ತಕ್ಕಂಥ ಎಲ್ಲ ಮೀಸಲು ಸೌಲಭ್ಯವನ್ನ ಸಿಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ 1990ರಲ್ಲಿ ಒಂದು ಅಮೆಂಡ್ಮೆಂಟ್ ಆಯಿತು. ಅದನ್ನ ಆಯಾ ರಾಜ್ಯ ಸರ್ಕಾರಗಳು, ದೇಶದಾದ್ಯಂತ ಆಯಾ ರಾಜ್ಯ ಸರ್ಕಾರಗಳು ಅದನ್ನು ಸರಿಯಾಗಿ ಒಂದು ಗೆಜೆಟ್ ಆಗಿ ಹೊರಗಡೆ ತರೋದಕ್ಕೋಸ್ಕರ ಗೊಂದಲಮಯವಾಗಿ ಈಗ ನಾವು ಸುಮಾರು ವರ್ಷಗಳಿಂದ 90ರಿಂದ ಇಲ್ಲಿ 2025 ಬಂದಿದ್ವಿ. ಅದನ್ನ ನಾವು ಆಗಾಗ ಸರ್ಕಾರದ ಮೇಲೆ ಒತ್ತಡ ಕೂಡ ಹಾಕ್ತಿದ್ವಿ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಒಂದು ಸಮೀಕ್ಷೆ ಸಂದರ್ಭದಲ್ಲಿ ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ಯಾದಗಿರಿ ಜಿಲ್ಲೆಯ ವಿಶೇಷವಾಗಿ SC ST ಮತ್ತು ಅಂಬೇಡ್ಕರ್ ಅಭಿಮಾನಿ ಅನುಯಾಯಿಗಳಲ್ಲಿ ವಿನಂತಿ ಮಾಡಿಕೊಳ್ತಿದ್ವಿ. ಈ ಒಂದು ಮಾಧ್ಯಮದ ಮುಖಾಂತರ ಹೇಳೋದಂದ್ರೆ ಧರ್ಮದ ಕಾಲದಲ್ಲಿ ಬೌದ್ಧ ಧರ್ಮ ಅಂತ ಬರ್ಸ್ರಿ, ಜಾತಿ ಕಾಲದಲ್ಲಿ ಆಯಾ ಜಾತಿಯ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ನಲ್ಲಿ ಇರ್ತಕ್ಕಂಥ ಉಪಜಾತಿಗಳೇನು ಬರ್ತಾವಲ್ಲ ಅಂತವನ್ನ ನೀವು ಉಪಜಾತಿನ ಮೆನ್ಷನ್ ಮಾಡ್ರಿ. ಅದರಿಂದ ಯಾವುದೇ ಮೀಸಲು ಸೌಲಭ್ಯಕ್ಕೆ ಒಂದು ಅಡಚಣೆ ಆಗೋದಲ್ಲ, ತೊಂದರೆ ಆಗೋದ ಅಂತಕ್ಕಂಥ ಮಾಹಿತಿಯನ್ನ ತಮ್ಮ ಮುಖಾಂತರ ನಮ್ಮ ಇಡೀ ಯಾದಗಿರಿ ಜಿಲ್ಲೆಯ ಒಂದು SC ST ಮತ್ತು ಅಂಬೇಡ್ಕರ್ ಅಭಿಮಾನಿ ಅನುಯಾಯಿಗಳಿಗೆ ಮುಟ್ಟಿಸ್ರಿ ಅಂತ ಹೇಳ್ತಕ್ಕಂಥ ವಿನಂತಿಯನ್ನ ತಮ್ಮಲ್ಲಿ ಕೋರಿಕೊಂಡು ಈ ಮುಖಾಂತರ ಬಾಬಾ ಸಾಹೇಬ್ರನ್ನ ಕಟ್ಟಿದಂತ ಕನಸು ನೀವೆಲ್ಲರೂ ಒಂದು ಇಡೀ ಭಾರತ ಬೌದ್ಧಮಯ ಆಗಬೇಕು, ಬೌದ್ಧಮಯ ಆಗತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಹಿಂದೂ ಅಂತ ಹೇಳಲಿಕ್ಕೆ ಒಂದು ಹಿಲ್ಟೇಟ್ ಆಗಿದೆ. ಇವತ್ತು ಓಪನ್ ಅಪ್ ಆಗಿ ಒಬ್ಬ ಶಾಸಕಾಂಗದ ಶಾಸನ ಸಭೆಯಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ಶಾಸಕರು ಒಬ್ಬ ಚಾಮುಂಡಿ ದೇವಿಗೆ ಏನು ಹೂಮಾಲೆ ಹರಿಸ್ಬೇಕಾದ್ರೆ ಒಂದು ಸನಾತನ ಅಂತ ಬರ್ಸ್ರಿ, ಅಥವಾ ಯಾರು ಇಷ್ಟಪಡ್ತೀರಿ ಆ ಉಪಜಾತಿ SC ST ಸಮುದಾಯ ವಿಶೇಷವಾಗಿ ಬಾಬಾ ಸಾಹೇಬರ ಒಂದು ಆಸೆಯನ್ನು ಎತ್ತಿಡಿಗೋಸ್ಕರ ಇದನ್ನು ಮಾಡಿರ್ತಕ್ಕಂಥ ಮಾಹಿತಿ ಕೊಡ್ಲಿಕ್ಕೆ, ತಮ್ಮ ಮುಖಾಂತರ ಮಾಹಿತಿ ಹಂಚಿಕೊಳ್ಳಿಕ್ಕೆ ನಾವು ಬಂದಿದ್ವಿ. ಅದಕ್ಕೆ ತಾವು ಇದನ್ನು ಪ್ರಕಟಿಸಬೇಕಂತ ಮತ್ತೊಮ್ಮೆ ಹೇಳ್ತಾ